ನವೆಂಬರ್ ವೇಳೆಗೆ ಕಾಂಗ್ರೆಸ್ನ ಮುಖವಾಡ ಬಯಲಿಗೆ ಬರುತ್ತೆ ಎಂದು ಬಿಜೆಪಿ ಶಾಸಕ ಮಹೇಶ್ ಟೆಂಗಿನಕಾಯಿ ಹೇಳಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಅವರು, ರಾಜ್ಯ ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿ ಇಲ್ಲ. ಸಿಎಂ ಹುದ್ದೆ ಬದಲಾವಣೆಯ ಬಗ್ಗೆ ಚರ್ಚೆಗಳು ನಡೆಯುತ್ತಲೇ ಇದೆ. ಇನ್ನು ಕಾಂಗ್ರೆಸ್ ಪಕ್ಷದ ಆಂತರಿಕ ವಿಚಾರವನ್ನ ಸುರ್ಜೇವಾಲಾ ಬಂದು ರಿಪೇರಿ ಮಾಡುವ ಕೆಲಸ ಮಾಡುತ್ತಿದ್ದಾರೆ. ಸುರ್ಜೇವಾಲಾ ಬೆಂಗಳೂರಿನಲ್ಲಿದ್ದಾಗಲೇ ಸಿದ್ದರಾಮಯ್ಯ ಲಾಟರಿ ಸಿಎಂ ಅಂತ ಬಿಆರ್ ಪಾಟೀಲ್ ಹೇಳ್ತಾರೆ. ಮತ್ತೊಂದು ಕಡೆ ರಾಮನಗರ ಶಾಸಕ ಇಕ್ಬಾಲ್ ಹುಸೇನ್ ಡಿಕೆಶಿ ಅವರನ್ನ ಮುಂದಿನ ಸಿಎಂ ಮಾಡಬೇಕು ಅಂತಾರೆ. ಮತ್ತೊಂದು ಕಡೆ ರಾಮನಗರ ಶಾಸಕ ಹುಸೇನ್ ಡಿಕೆಶಿ ಅವರನ್ನ ಮುಂದಿನ ಸಿಎಂ ಮಾಡಬೇಕು ಅಂತಾರೆ. ಡೈರೆಕ್ಟರ್, ಪ್ರೊಡ್ಯೂಸರ್ ಎಲ್ಲರೂ ಅವರೇ. ಒಂದು ಕಡೆ ಸಿದ್ದರಾಮಯ್ಯ ಬಣ, ಮತ್ತೊಂದು ಕಡೆ ಡಿಕೆಶಿ ಬಣ ತಮ್ಮ ಬಣದ ಮೂಲಕ ಹೇಳಿಕೆ ಕೊಡಿಸ್ತಾ ಇದ್ದಾರೆ. ಕಾಂಗ್ರೆಸ್ ಮನೆಯೊಂದು 3 ಬಾಗಿಲಿನಂತಾಗಿದೆ. ನವೆಂಬರ್ ವೇಳೆಗೆ ಸಿಎಂ ಆಗೋದಾಗಿ ಡಿಕೆಶಿ ಹೇಳ್ತಿದ್ದಾರೆ. ಹೀಗಾಗಿ ನವೆಂಬರ್ ತಿಂಗಳಲ್ಲಿ ರಾಜ್ಯದಲ್ಲಿ ಮಹತ್ವದ ಬೆಳವಣಿಗೆ ನಡೆಯೋದು ಖಚಿತ ಎಂದಿದ್ದಾರೆ. ನೋಡಿ, ಕರ್ನಾಟಕದ ಕಾಂಗ್ರೆಸ್ ಪಾರ್ಟಿಯಲ್ಲಿ ಎಲ್ಲೂ ಕೂಡ ಸರಿ ಇಲ್ಲ. ಇವತ್ತು ಮುಖ್ಯಮಂತ್ರಿ ಸ್ಥಾನದ ಬಗ್ಗೆ ಬಹಳಷ್ಟು ಚರ್ಚೆಗಳು ನಡೀತಾ ಇದ್ದಾವೆ. ಬಹಳ ಪ್ರಸ್ತುತವಾಗಿ ಕೂಡ ಅನೇಕ ಅಂಶಗಳು ಹೊರಗೆ ಬರ್ತಾ ಇದ್ದಾವೆ. ಅದರಲ್ಲೂ ಕಾಂಗ್ರೆಸ್ ಪಾರ್ಟಿಯ ಆಂತರಿಕ ವಿಚಾರ ಆಗಿರ್ತಕ್ಕಂಥ ಕಾರಣಕ್ಕಾಗಿ ನಾವೇನು ಹೆಚ್ಚಿಗೆ ಮಾತಾಡೋದಿಲ್ಲ. ಯಾಕಂದರೆ ಮುಖ್ಯಮಂತ್ರಿ ಮಾಡೋರು ಅವರ, ತೆಗೆಯೋರು ಅವರ. ಆದರೆ ಈಗ ನಡೆದಿರ್ತಕ್ಕಂಥ ಸಂಗತಿಗಳನ್ನು ಗಮನಿಸಿದಾಗ ಕಾಂಗ್ರೆಸ್ ಪಾರ್ಟಿಯಲ್ಲಿ ಎಲ್ಲವೂ ಸರಿ ಇಲ್ಲ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಸಾಬೀತಾಗ್ತಾ ಇದೆ. ಒಂದು ಕಡೆ ಸುರ್ಜೇವಾಲಾ ಅವರು ಬಂದು 3 ದಿವಸ ಕೂತ್ಕೊಂಡು ರಿಪೇರಿ ಮಾಡೋ ಕೆಲಸ ಮಾಡ್ತಾರೆ. ಅದೇ ಅವರು ಇದು ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲೇ BR ಪಾಟೀಲ್ ಅಂತ ಹಿರಿಯ ಶಾಸಕರು, ಯೋಜನಾ ಆಯೋಗದ ಉಪಾಧ್ಯಕ್ಷರು, ಮುಖ್ಯಮಂತ್ರಿ ಒಂದು ಲಾಟ್ರಿ ಮುಖ್ಯಮಂತ್ರಿ ಅಂತಕ್ಕಂಥ ಮಾತನ್ನು ನೇರವಾಗಿ ಇವತ್ತು ಮುಖ್ಯಮಂತ್ರಿಗಳ ಬಗ್ಗೆ ಹೇಳಿದ್ದಾರೆ. ಎರಡನೇ ಕಡೆ ಇನ್ನೊಂದು ಕಡೆ ಇವತ್ತು ಯಾರು ಬಾಯಿ ಬಿಡಬೇಡ್ರಿ ಅಂತ ಹೇಳಿದ ತಕ್ಷಣನೇ ಹೇಳಿ ಒಂದು ಅರ್ಧ ತಾಸು ಆಗಿರಂಗಿಲ್ಲ. ಆವಾಗ ಹುಸೇನ್ ಅಂತಕ್ಕಂಥ ರಾಮನಗರ ಶಾಸಕರು DK ಶಿವಕುಮಾರ್ ಅವ್ರನ್ನ ಮುಂದಿನ ಮುಖ್ಯಮಂತ್ರಿ ಮಾಡ್ಬೇಕನ್ನುವಂಥದ್ದನ್ನು ಹೇಳ್ತಾರೆ. ಮತ್ತು ಅದಕ್ಕೆ ಅವ್ರು ನೋಟಿಸ್ ಕೊಟ್ಟಿವಿ ಅಂತಕ್ಕಂಥದ್ದನ್ನು ಕೂಡ ಹೇಳ್ತಾರೆ. ಹಾಗಾದರೆ ಹೇಳೋರು ಕೇಳೋರು ಎಲ್ಲರೂ ಅವರ, ಡೈರೆಕ್ಟರ್, ಪ್ರೊಡ್ಯೂಸರ್ ಏನಂತಂತಂದ್ರೆ ಎಲ್ಲ ಅವರೇ ಇರ್ತಾರೆ. ಒಂದು ಕಡೆ ಸಿದ್ದರಾಮಯ್ಯ ಬಣ ಇರುತ್ತೆ, ಒಂದು ಕಡೆ DK ಶಿವಕುಮಾರ್ ಅವ್ರ ಬಣ ಇರುತ್ತೆ. ಅವರು ಒಂದು ಹೇಳಿಕೆ ಕೊಟ್ಕೊಳ್ಳಿ, ಇವರನ್ನು ಕೊಡಿಸ್ತಾರೆ, ಇವರನ್ನು ಕೊಟ್ಟರೆ ಅವರನ್ನು ಕೊಡಿಸುವಂಥದ್ದು ನಿರಂತರ ಪ್ರಕ್ರಿಯೆ. ರಾಜಣ್ಣವರು ಭಾಳ ಸೀನಿಯರ್ ಮೋಸ್ಟ್ ಕಾಂಗ್ರೆಸ್ಸಿನ ಮಂತ್ರಿಗಳಾದಂಥವ್ರು ಭಾಳಷ್ಟು ವಿಷಯಗಳನ್ನು ಹೊರಗೆ ಎಳಿತಾರೆ ಅನ್ನೋಷ್ಟೊತ್ತಿಗೆ CD ಅಂತ ಬಂತು. ಅವರು ಈಗ ಆಯಿತು ಯಾರಾಗಲಿ ನಮ್ದೇನು ಪ್ರಾಬ್ಲಮ್ ಇಲ್ಲ ಅನ್ನತಕ್ಕಂಥ ಮಟ್ಟಕ್ಕೆ ಅವ್ರು ಹೇಳಾಗ್ತಾರೆ. ಈಗ ಹಲವಾರು ಮಂತ್ರಿಗಳೇ ಜೋರಾಗಿ ಬಾಯಿ ತೆಗೆದಾಗ CD ಅಂತಕ್ಕಂಥದ್ದು ಕಾಂಗ್ರೆಸ್ ಪಾರ್ಟಿಯಲ್ಲಿ ನಿರಂತರವಾಗಿರ್ತಕ್ಕಂಥ ಒಂದು ಪ್ರಕ್ರಿಯೆಯಾಗಿ ಇವತ್ತು ಬರ್ತಾ ಇದೆ. ಈಗ ಎಲ್ಲರೂ ಕೂಡ ಬಾಯಿ ಮುಚ್ಚತಕ್ಕಂಥ ಕೆಲಸವನ್ನು ಆಗ್ತಾ ಇದೆ. ಕಾಂಗ್ರೆಸ್ ಪಾರ್ಟಿ ಮನೆಯೊಂದು 3 ಬಾಗಿಲು ಆಗಿರ್ತಕ್ಕಂಥ ನಿಟ್ಟಿನಲ್ಲಿ ಹೋಗ್ತಾ ಇದೆ. ನವೆಂಬರ್ದ ಅಷ್ಟೊತ್ತಿಗೆ ಬಹುಶಃ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ DK ಶಿವಕುಮಾರ್ ಅವರು ಹೇಳಿದರು, ನವೆಂಬರ್ದಲ್ಲಿ ನಂದು ಪದಗ್ರಹಣ ಆಕೈತೆ ಅನ್ನೋದನ್ನು ಅವ್ರು ಹೇಳ್ಯಾರ, ನಾವ್ಯಾರು ಹೇಳಾಕತ್ತಿಲ್ಲ. ಬಹುಶಃ ನವೆಂಬರ್ ಅಷ್ಟೊತ್ತಿಗೆ ಕಾಂಗ್ರೆಸ್ಸಿನ ಏನು ಮುಖ ಐತೆ ಅನ್ನುವಂಥದ್ದೈತೆ ಅದು ಸಂಪೂರ್ಣ ಹೊರಗಡೆ ಬರುತ್ತೆ. ನವೆಂಬರ್ ತಿಂಗಳ ಬಹುಶಃ ಭಾಳ ಇಂಪಾರ್ಟೆಂಟ್ ತಿಂಗಳಾಗಿ ಕರ್ನಾಟಕಕ್ಕೆ ಹೊರಬೀಳಲಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.